ಮೋದಿ ಮನೆಗೆ ನುಗ್ಬೇಕು, ಅದ್ ಮಾಡ್ಬಿಡ್ತೀರಿ, ದಂಗೆ ಬಿಡ್ತೀರಿ, ತುಕಡೆ ಮಾಡ್ತೀರಾ. ಪೇಮೆಂಟ್ ಬಂದ್ರೆ ಈಚೆಗೆ ಬರ್ತೀರಿ, ಪೇಮೆಂಟ್ ಬಂದ್ರೆ ಮನೇಲಿ ಇರ್ತೀರಿ. ನೀವು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಹೇಳ್ಕೊಡ್ತೀರಾ? ಮತ್ತೆ ನಿಮ್ ದೇಶದ ಬಗ್ಗೆ ಓದ್ಕೊಳ್ಳಿ ಅಂತ ಮೇಡಮ್. ನೀವು ಹೇಳ್ಕೊಂತೇನೋ, ನೀವೆಲ್ಲ ಓದೋದು ನಾವು ದೇಶದ ಭದ್ರ ಬುನಾದಿಗಳು, ಹಿಂದುತ್ವವಾದಿಗಳು ನೀವಲ್ಲ. ನಿಮ್ಗೇನ್ ಗೊತ್ತು? ನೀವು ಗಂಜಿ ಗಿರಾಕಿಗಳು ಇವತ್ತೇನು ಹೋರಾಟ ಮಾಡ್ತಾವ್ರೆ? ಫಂಡಿಂಗ್ ಬಂದ್ರೆ ಮಾತ್ರ ಆಚೆಗೆ ಬರ್ತೀರಿ, ಇಲ್ಲಾಂದ್ರೆ ಬರಲ್ಲ. ಕೇಳ್ಕೊಳ್ಳಿ, ಇಲ್ಲಿ ಬಂದಿರೋ ಸಾವಿರಾರು ಕಾರ್ಯಕರ್ತರು ಸ್ವಂತ ಖರ್ಚಿಂದ ಬಂದು ಹೋರಾಟ ಮಾಡ್ತಾರೆ, ಮೋದಿ ಪರವಾಗಿ ಹೋರಾಟ ಮಾಡ್ತಾರೆ. ಯಾರು ಪೇಮೆಂಟ್ ಮಾಡಬೇಕಾಗಿಲ್ಲ. ಪೇಮೆಂಟ್ ಬಂದ್ರೆ ಈಚೆಗೆ ಬರ್ತೀರಿ, ಪೇಮೆಂಟ್ ಬಂದ್ರೆ ಮನೇಲಿ ಇರ್ತೀರಿ. ನೀವು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಹೇಳ್ಕೊಡ್ತೀರಾ? ಮತ್ತೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀರಿ. ಇವತ್ತು ಏನ್ ನೀವು ಮೋದಿ ಮನೆಗೆ ನುಗ್ಬೇಕು, ಅದ್ ಮಾಡ್ಬಿಡ್ತೀರಿ, ದಂಗೆ ಬಿಡ್ತೀರಿ, ತುಕಡೆ ಮಾಡ್ತೀರಾ. ಭಾರತ್ ಮಾತೆಗೆ ಕಂದಾಯ ಅಂತ ಕೇಳ್ತೀರಾ. ಭಾರತ್ ಮಾತೆ ಎಷ್ಟು ಹೇಳಿಲ್ಲ, ನಾವು ಯಾವುದೇ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಲ್ಲ. ಇದು ನೀವು ಫಸ್ಟ್ ತಿಳ್ಕೊಬೇಕು. ಕೋಲಾರದಿರೋ ಕಾಂಗ್ರೆಸ್ ಆಗ್ಬೋದು, ಜಿಲ್ಲೆ ಆಗ್ಬೋದು, ದೇಶ ವಿರೋಧಿಗಳು ಯಾರೇ ಇರಲಿ, ಇವತ್ತು ಕೆಲವು ಕಾಲೇಜುಗಳವರು ನಮ್ಮ ಬಿಜೆಪಿ ಬಗ್ಗೆ ಸಂವಿಧಾನಿಕ ಹುದ್ದೆ, ಸಂವಿಧಾನ ಅಂತ ಮಾತಾಡ್ತಾರೆ. ಸಂವಿಧಾನಿಕ ಹುದ್ದೆನ ಅಳ್ಕಲ್ಸಿರೋದು ಮೋದಿಜಿಯವರು. ಸಂವಿಧಾನ ಬದ್ಧವಾಗಿ ಚುನಾವಣೆ ಎದುರಿಸಿ ಇವತ್ತು ಆಯ್ಕೆ ಆಗಿರೋರು ಸಾಮಾನ್ಯ ನಿಮ್ ತರ ಗಂಜಿ ಗಿರಾಕಿಗಳಲ್ಲ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹುಟ್ಟಿರುವಂತ ಪಕ್ಷ ಅಲ್ಲ ಇದು. ಇವತ್ತು 23 ರಾಜ್ಯಗಳಲ್ಲಿ ನಾವು ಆಡಳಿತ ಇದೆ. ಎಲ್ಲಿದ್ದೀರಿ? ಒಂದೆರಡಷ್ಟು ಬೆಳವಣಿಗೆಷ್ಟು ಮಾತ್ರ. ಇನ್ನು ಮುಂದೆ ಏನಾನ ನೀವು ಬಿಜೆಪಿ ಬಗ್ಗೆ ಆಗಲಿ, ಹಿಂದುತ್ವ ಬಗ್ಗೆ ಆಗಲಿ ಏನ ಮಾತಾಡಿದ್ರೆ, ಪ್ರಕಾಶ್ ರಾಜ್ ನಿನಗೆ ಇವತ್ತು ಯಾವತ್ತು ಹಿಂದುತ್ವ ಬಗ್ಗೆ ಮಾತಾಡಿದ್ರೆ ಫಿಲಂಗಳು ಚಾನ್ಸ್ ಇಲ್ಲ. ಇವತ್ತಿ ಒಂದು ಏನು ಸಂಘಟನೆ, ಒಂದು ಧರ್ಮನ ಓಲೈಸಕ್ ಹೋಗ್ತೀಯಾ? ಫಸ್ಟ್ ಆಫ್ ಆಲ್ ನಿನ್ಗೆ ಎಷ್ಟು ಕಡೆ ಓಟಿಂಗ್ ಇದೆ ಗೊತ್ತಾ? ನಿನ್ಗೆ ಎಷ್ಟು ಅರೆಸ್ಟ್ ವಾರೆಂಟ್ ಇದೆ ಗೊತ್ತಾ? ಎಷ್ಟು ಕೇಸ್ ಇದೆ ಗೊತ್ತಾ? ನಾವು ಒಂದು ಸತಿ ಕೂಗು ಹಾಕಿದ್ರೆ ಲಕ್ಷಾಂತರ ಜನ ಹುಡ್ತಾರೆ. ದೇಶ ಧರ್ಮ, ಇಲ್ಲಿ ದಲಿತರ ಪರವಾಗಿ, ರೈತರ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ನೀವು ದಂಗೆ ಎಕ್ಸಕ್ಕೆ ವಿರೋಧಿ ಫಂಡ್ಗಳನ್ನ ಬಳಸ್ಕೊಂಡು ನಮ್ಮ ಮೇಲೆ ಬರಕ್ಕಾದ್ರೆ ಎಲ್ಲ ಹಿಡಿದ್ಬಿಟ್ರೆ ನೀವು ಪುಡಿ ಹೋಗ್ತೀರಿ.